ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಇವತ್ತು ಗುರುವಾರ, ಟೈಮ್ ಬಂದು ಇವಾಗ 7:45 ಆಗ್ತದೆ. ಇವತ್ತು ಸ್ವಲ್ಪ ಹಿಮ ಬಿದ್ದಿದೆ ಆ್ಯಂಡ್ ಏನೋ ಗೊತ್ತಿಲ್ಲ, ಬಂದಾಗಿಂದ ನೆನ್ನೆ ನೈಟೇ ನಂಗೆ ತುಂಬ ಸೆಕೆ ಆಗಿದೆ. ಆ್ಯಕ್ಚುಲಿ ಯಾವಾಗೂ ಸೆಕೆನೇ ಆಗಲಿಲ್ಲ, ಸಿಕ್ಕಾಬಟ್ಟೆ ಚಳಿಯಾಗಿ ಎಡಿಟ್ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊತಿದ್ದೆ. ಸಿಕ್ಕಾಬಟ್ಟೆ ಚಳಿ ಆಗೋಯ್ತು. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತೀರಾ, ಕಮೆಂಟ್ ಎಲ್ಲ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇಡೀ ದಿನ ನಿಮಗೆ ತುಂಬ ಅದ್ಭುತವಾಗಿರಲಿ ಅಂತ ವಿಶ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ನಾನು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ರೌಂಡ್ ಬಂದೆ ಹಂಗೆ. ಸೊ ದಿಸ್ ಇಸ್ ಎಂಟ್ರಿ ನಮ್ಮ ಮನೆಗೆ. ಸೊ ಈ ಕಡೆ ಆ ಕಡೆ ರೋಡ್ ಇದೆ. ಈ ಥರ ಚಿಕ್ಕ ಪುಟ್ಟ ಕಲ್ಗಳಲ್ಲಿ ವಾಕ್ ಮಾಡಿದ್ರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಂಗೆ ವಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಂ, ಅವ ಇದು ಮಾಡಿದಾಗೆಲ್ಲ ತೆಗೆದು ಕೊಟ್ಟಿದೆ. ಹಂಗೆ ಸಾಲ ನಡ್ಕೊಂಡು ಹೋಗ್ತೀರಾ? ಇದು ಬೈಕ್ ಇತ್ತಲ್ಲ, ಅವ ಇದೇನಿರ್ಬೇಕು ಅಲ್ಲೆಲ್ಲ ಏನಿದೆ. ಹೌದು, ಹುಷಾರಾಗಿ ಓಡ್ ಬನ್ನಿರಿ. ಟೈಮ್ ಬಂದು 8:30 ಏನೋ ಆಗ್ತಿದೆ. ಸೊ ಬ್ರಷ್ ಮಾಡಬೇಕು. ಇವತ್ತು ಯಾಕೋ ಬಿಸಿನೀರೇ ಕಾಯಿಸಿಲ್ಲ ನಮ್ಮಕ್ಕ. ಮದುವೆ ಆದ ದಿವಸದ ಶುಭಾಶಯಗಳನ್ನು ಮದುವೆ ಆದ ದಿನದ ಶುಭಾಶಯಗಳನ್ನೇ ಲಾಸ್ಟ್ ಮಾತ್ರ ಹೇಳ್ಬಿಟ್ಲು. ದಡಮ್ಮ ಕೊಡ್ತು ನೋಡ. ಹೇಳ ಅರ್ಚಿತ ಚರಣ. ಹಲೋ, ಹ್ಞೂ ಕಣೆ. ಫೋನ್ ಬರ್ತಿದೆ ನೋಡಿ. ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ರಲ್ಲ ಮಗ. ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಕಡುಬು ಅಂಡ್ ಚಟ್ನಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಮಲೆನಾಡಲ್ಲಿ ದಿಸ್ ಇಸ್ ದ ಫೇಮಸ್ ಬ್ರೇಕ್ಫಾಸ್ಟ್ ಅಥವಾ ರೆಸಿಪಿ. ಸೊ ನಾನಿವತ್ತು ಗುರುವಾರ ಹೇರ್ ಆಯಿಲಿಂಗ್ ಮಾಡಬೇಕು. ಸೊ ಹಾಗಾಗಿ ಹೇರ್ ಆಯಿಲ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನೊಂದು 1 ಅವರಲ್ಲಿ ಸ್ನಾನಕ್ಕೆ ಹೋಗ್ತೀನಿ. ಒಲೆ ಗುರಿ ಹಾಕಿದ್ದಾರೆ ಇವಾಗ. ಇವತ್ತು ಪರವಾಗಿಲ್ಲ, ಬಿಸಿಲು ನಾರ್ಮಲಾಗೇ ಇದೆ ನೋಡಿ. ಎಲ್ಲ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ. ಈಸ್ ವೆರಿ ಆ್ಯಕ್ಟಿವ್. ಈಸ್ ಲೈಕ್ ಓಕೆ. ನಾನು ಇಷ್ಟೊಂದು ತೊಂಡೆಕಾಯಿನ ಕಿತ್ತಿದ್ದೀನಿ. ಎಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಗೊತ್ತಾ ಇದು. ಆ್ಯಕ್ಚುಲಿ ಮೊನ್ನೆ ಕಾಣಿಸ್ಲೇ ಇಲ್ಲ ಆಯಿತಾ. ಈಗ ಒಂದು 2 ದಿವಸದಲ್ಲಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ ನೋಡಿ. ದೂರದಿಂದ ಕಾಣಿಸುತ್ತೆ, ಹತ್ರದಲ್ಲಿದ್ದರೆ ಕಾಣಿಸೋದೇ ಇಲ್ಲ. ಸಿಹಿಯರ್ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೊಂದಿದೆ ತಟ್ಟೆ. ಎಷ್ಟು ಚೆನ್ನಾಗಿ ಹಬ್ಬಿದೆ ಆಯಿತಾ. ಇದು ನೋಡ್ರೆ ಒಂಥರ ಖುಷಿ ಆಗುತ್ತೆ. ನೆರಳಿಗೆ ನೆರಳು ಆಯಿತು, ಬೆಳೆಗೆ ಬೆಳೆನೂ ಆಯಿತು.
ಇರ್ಬೇಕು ಹಿಂಗೆ. ಒಳಗಡೆದು ಹೊರಗಡೆದು ಎರಡೂ ಹಾಕ್ತೀರಾ ಫ್ರೈಗೆ? ಒಳಗಡೆ ಬಿಸಾಡೋದು, ಹೊರಗಡೆ ಇಟ್ಕೊಳ್ಳೋದು. ಹೌದೇನಾ? ಹಸಿ ಚೆನ್ನಾಗಿರಲ್ಲ ತಿನ್ನಕ್ಕದು. ಈಗ ಹಿಂಗೆ ವರ್ಷ ತಿನ್ಬೇಕು ಭಾಳ ಸುಟ್ಟೈತಿ. ಸೊ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಇವತ್ತು ಹೇರ್ ವಾಶ್ ಥರ್ಸ್ಡೇ ಅಲ್ವಾ, ಸೊ ಹೇರ್ ವಾಶ್ ಎಲ್ಲ ಮಾಡಿ ಒಂದು ಕ್ಲಾಸ್ ಇತ್ತು ಅಟೆಂಡ್ ಮಾಡಿ ಇವಾಗ ನಮ್ಮ ಭಾವ ಇದು ಬೇಯಿಸ್ಕೊಂಬಂದು ಕೊಟ್ಟರು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಲವ್ ಇಟ್. ಗೈಸ್ ಇವತ್ತು ನಮ್ಮ ಮನೆ ಊಟ ಬಂದು ತೊಂಡೆಕಾಯಿ ಪಲ್ಯ, ಒಂಚೂರು ಚಟ್ನಿ ಇತ್ತು, ಅದು ಹಾಕ್ಕೊಂಡಿದ್ದೀನಿ. ರೈಸು ಆ್ಯಂಡ್ ಫಿಶ್ಶು. ಜೋಕ್ ಆಫ್ ದಿ ಡೇ ಗೈಸ್. ಸೊ ಟೈಮ್ ಬಂದು 6 ಆಗಿದೆ. ಇವಾಗ ನಮ್ಮ ಅಕ್ಕ ಟೀ ಮಾಡಿಕೊಟ್ರು, ಬಿಸಿ ಬಿಸಿ ಟೀ. ಇಲ್ಲಪ್ಪ ಕರೆಕ್ಟ್ ಆಗೈತೆ. ಬೇಡ ಕಣೋ. ಇನ್ನು ಕರೆಂಟ್ ಬಂದಿಲ್ಲ, ಕರೆಂಟ್ ಬರ್ಬೇಕು. ನಂಗೆ ಇದಕ್ಕೆ ಹಾಕ್ಬಿಡು ಒಂಚೂರು. ಏನಕ್ಕೆ ಏನಕ್ಕೆ ಎಕ್ಸ್ಪೀರಿಯನ್ಸ್? ಚೂರು ನಿಮ್ಮೂರು ಎಕ್ಸ್ಪೀರಿಯನ್ಸ್ ಏನು? ಫಸ್ಟ್ ಟೈಮ್ ಬಂದಿದ್ದೀನಾ ಹೇಳಕ್ಕೆ? ನಿನ್ನ ಮುಖ ತೋರಿಸ್ತೀನಿ ಅಂದರೆ ಹೇಳ್ತೀನಿ. ಬಂದೆ ತಡಿ, ಅಷ್ಟು ಭಯ ಇರಲಿ ಮಗನೆ. ಸೊ ನಾವೀಗ ಉಳ್ವಿಗೆ ಹೋಗ್ತಾ ಇದ್ದೀವಿ. ಎಗ್ ರೈಸ್ ಮತ್ತು ಕಬಾಬ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ರೇವು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಾನೆ. ಹೋಪ್ ಫಾರ್ ದ ಬೆಸ್ಟ್. ಸಿಕ್ಕಿಲ್ಲ ಅಂದರೆ ಅವನಿಗೆ ಇವತ್ತು ಪೂಜೆ ಮಾಡಿ ಮನೆಗೆ ಹೋಗ್ತೀನಿ ನಾನು. ನಂದು 9 ಗಂಟೆಗೆ ಟ್ರೈನ್ ಇದೆ, ಇಲ್ಲಿಂದ ಹೊರಡಬೇಕು. ಇವಾಗ ಟೈಮ್ ಒಂದು 6:20 ಸಮಥಿಂಗ್ ಆಗಿದೆ. ಸೊ ಲೆಟ್ಸ್ ಸಿ. ಸೊ ನಾವಿವಾಗ ಉಳ್ವಿಗೆ ಬಂದಿದ್ದೀವಿ. ಏನಾದ್ರು ಫಾಸ್ಟ್ ಫುಡ್ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ಗೈಸ್ ಇದೆ ಎಗ್ ರೈಸ್ ನಾವು ಹೋಗಿ ತೊಗೊಂಬಂದಿದ್ದೀವಿ ಇವಾಗ ವಿತ್ ಕಬಾಬ್. ಇಲ್ಲೇ ಮಾಡಿದ್ದನ್ನು ಅಂದ್ರೆ ನಾವು ಸಾಯ್ಬೇಕು ಅವತ್ತು. ಡೇಟಾ ಪರ್ ಸರಿ ಇರುತ್ತಾ? ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ, ಕೂತು ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗುವ ಮುಂದಿನ ದಿನಗಳಲ್ಲಿ. ನಾನು ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದಾಯಿತು. ನಿಮ್ಗೆ ಏನಾದ್ರು ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕಂದ್ರೆ ಬೇಗ ಬೇಗ ಮೇಲ್ ಮಾಡಿ ಸೆಷನ್ಸನ್ನು ನೀವು ತೊಗೋಬೋದು ಇವಾಗ.